ಬೆಂಗಳೂರಿನಲ್ಲಿ ನಿನ್ನೆ ಹಸುಗಳ ಮೇಲೆ ವಿಕೃತಿ ಮೆರೆದಂತಹ ಘಟನೆಗೆ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈ ಆರೋಪಿಯಿಂದಲೇ ಕೃತ್ಯ ಆಗಿರೋದಾ, ಈತನ ಬಗ್ಗೆ ಪೊಲೀಸರಿಗೆ ಇದ್ದಂತಹ ಅನುಮಾನಗಳೇನು ಮತ್ತು ಈತನ ಪಾತ್ರ ಯಾರಾದ್ರೂ ಹೇಳಿ ಮಾಡಿಸಿರೋದಾ ಅಥವಾ ಈತನೇ ಮಾಡಿರೋದಾ, ಈತನ ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಈಗ ವಿವರವಾಗಿ ವಿಚಾರಣೆಗಳಾಗ್ತಾ ಇದೆ. ಆರೋಪಿಯನ್ನ ಬಂಧಿಸಿ ಸ್ಥಳ ಮಹಜರನ್ನ ಪೊಲೀಸರು ನಡೆಸಿದ್ದಾರೆ. ಸೋಕೋ ಟೀಮ್ನಿಂದ ಸ್ಥಳ ಮಹಜರಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಮಹಾ ಕ್ರೌರ್ಯ ಅದು ನಿನ್ನೆ ಆಗಿದ್ದು, ಕ್ಷಮಿಸಬಾರದಂತಹ ಘಟನೆ ನಿನ್ನೆ ಆಯಿತು. ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿಲ್ಲ ಅಕ್ಯೂಸ್ಡ್, ಇಷ್ಟು ಗಂಟೆಗಳಾದ್ರೂ ಅನ್ನುವಂತಹ ಪ್ರಶ್ನೆ ಇತ್ತು. ಈಗ ಫೈನಲಿ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಆತ ಯಾವ ಇಂಟೆನ್ಷನ್ ಇಟ್ಕೊಂಡು ಇಂಥ ಕೃತ್ಯವನ್ನ ಮಾಡ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಒಬ್ಬ ಇದ್ದ, ಆತನ ಸಂಗಡಿಗರಿದ್ರ, ಮತ್ತೆ ಅಲ್ಲಿ ಜನ ಹೇಳೋ ರೀತಿ ನಶೆ ಅಥವಾ ಇನ್ಯಾವುದೋ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ನ ಕಾರಣಕ್ಕೋಸ್ಕರ ಹಿಂಗೆ ಮಾಡಿದ್ನ, ಎಲ್ಲವೂ ಕೂಡ ಆಚೆ ಬರಬೇಕಾಗಿದೆ. ಅಕ್ಯೂಸ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆ ಕ್ರೈಮ್ ಸೀನಿಗೆ ಕರ್ಕೊಂಡು ಹೋಗ್ತಾರೆ ಮೊದಲು. ಸೊ ಅಲ್ಲಿ ಆತ ಏನೇನು ಮಾಡಿದ್ದಾನೆ ಅಂತ ಆತನಿಂದ ಬಾಯಿ ಬಿಡಿಸುವಂತಹ ಕೆಲಸ, ಕನ್ಫೆಷನಲ್ ಸ್ಟೇಟ್ಮೆಂಟ್ನ ಭಾಗವಾಗಿ ಬಾಯಿ ಬಿಡಿಸುವಂತಹ ಕೆಲಸ ಎಲ್ಲ ಆಗತ್ತೆ. ಸದ್ಯಕ್ಕೆ ಪೊಲೀಸರ ಹದ್ದಿನ ಕಣ್ಣಿನಲ್ಲಿ ಈ ಪರಿಶೀಲನೆಗಳಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. 3 ಹಸುಗಳನ್ನು ಜೀವಂತವಾಗಿರ್ಬೇಕಾದ್ರೆ ನರಕ ತೋರಿಸುವಂತಹ ಪ್ರಯತ್ನ ಅವರಿಂದ ಆಗಿತ್ತು. ಮನುಷ್ಯ ಗಿನ್ಸಗೆ ಏನಾದರೂ ಮಾಡಿದ್ರೆ ಅದು ಬೇರೆ ಅಲ್ಲ, ಕಬ್ಬಡಿ ಬಾಯಿ ಬಿಟ್ಟು ಹೇಳ್ತಾನೆ ಸರ್. ಇದು ಮೂಗ್ ಪ್ರಾಣಿ. ಈಗ ಬ್ಯಾಕ್ಗ್ರೌಂಡು ಈ ಎಚ್ಚರಿಕೆ ಕೊಟ್ಟವ್ರೆ ನನಗೆ, ಸ್ಟಾರ್ಟಿಂಗ್ ನಿಮ್ಮ ಹಸಿಗೆ, ನೆಕ್ಸ್ಟ್ ನಿನಗೆ ಅಂತ ಎಚ್ಚರಿಕೆ ಕೊಟ್ಟವ್ರೆ. ಅವ್ರ ಕೈಯಲ್ಲೇ ಹೋಗಂಗಿದ್ರೆ ಹೋಗ್ಲಿ ಪ್ರಾಣ, ನಾನು ಎದುರವನಲ್ಲ. ನಮ್ಮ ದಣಿನ ಹಾಸ್ಪಿಟ್ಲ್ ಆ ಕಾಲದಿಂದ, ನಮ್ಮ ತಾತನ ಕಾಲದಿಂದ ಐತೆ. ಏನು ದನಿಗೆ ಏನಾದರೂ ಒಂದು ಚೂರು ಏನಾಗಿದ್ರೆ ಆಗ್ಬಿಟ್ರೆ ಆಂಬುಲೆನ್ಸ್ ಬರ್ತದೆ, ಎತ್ಕೊಂಡು ಹೋಗ್ತಾರೆ. ವಿಟರ್ ಹಾಸ್ಪಿಟ್ಲ್ ಅದು ಸ್ಕಿಮ್ಸು ಅದು ಇದನ್ನು ತಗೊಂಡೋಗ್ತಾರೆ. ಇಲ್ಲಿ ಇರೋದೇ ಬಂದ್ಬಿಟ್ಟು ದಣಿನ ಹಾಸ್ಪಿಟ್ಲು ಒಂದೇ ಒಂದು. ಮನುಷ್ಯ ಗಿನ್ಸಗೆ ಏನಾದರೂ ಮಾಡಿದ್ರೆ ಅದು ಬೇರೆ ಅಲ್ಲ, ಕಬ್ಬಡಿ ಬಾಯಿ ಬಿಟ್ಟು ಹೇಳ್ತಾನೆ ಸರ್. ಇದು ಮೂಗ್ ಪ್ರಾಣಿ. ಈಗ ಬ್ಯಾಕ್ಗ್ರೌಂಡು ಈ ಎಚ್ಚರಿಕೆ ಕೊಟ್ಟವ್ರೆ ನನಗೆ, ಸ್ಟಾರ್ಟಿಂಗ್ ನಿಮ್ಮ ಹಸಿಗೆ, ನೆಕ್ಸ್ಟ್ ನಿನಗೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಉಮೇಶ್. ಈಗ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ ಯಾರು, ಆತನ ಬಗ್ಗೆ ಪೊಲೀಸರಿಗೆ ಹೇಗೆ ಗೊತ್ತಾಯ್ತು, ಮತ್ತೆ ಸ್ಥಳ ಮಹಜರ ಸಂದರ್ಭದಲ್ಲಿ ಯಾವ ರೀತಿ ಪ್ರಕ್ರಿಯೆಗಳಾಯ್ತು, ಏನೇನು ಅನುಮಾನಗಳಿತ್ತು, ಹೆಂಗೆ ಪೊಲೀಸರು ಕಾರ್ಯಾಚರಣೆ ಮೂಲಕ ಈತನನ್ನ ಕೆಡವಿದ್ದಾರೆ ಅಂತ? ಮಮತಾ, ಕಾಟನ್ಪೇಟೆ ವಿನಾಯಕ್ ನಗರದಲ್ಲೇನು 3 ಹಸುಗಳಿಗೆ ಕೆಚ್ಚಲು ಕೊಯ್ದಿದ್ದ ಪ್ರಕರಣ ಸಂಬಂಧಪಟ್ಟ ಹಾಗೆ ಕಾಟನ್ಪೇಟೆ ಪೊಲೀಸರು ಯಾವಾಗ ನಿನ್ನೆ ಬೆಳಗ್ಗೆ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ 20 ಅಧಿಕಾರಿಗಳ ತಂಡವನ್ನು ವಿಶೇಷವಾಗಿ ರಚನೆ ಮಾಡಿ ಆತನನ್ನು ಬಂಧನ ಮಾಡೋದಕ್ಕೆ ನೇಮಿಸಿದ್ರು. ಹಾಗಾಗಿ ನಿನ್ನೆ ಸಂಜೆ ವೇಳೆಗೆ ಆ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧನ ಮಾಡಿರುವಂಥದ್ದು. ಬಂಧನ ಮಾಡಿದ ನಂತರದಲ್ಲಿ ತಡರಾತ್ರಿ ಆತನನ್ನು ಸ್ಥಳ ಮಹಜರು ಕೂಡ ಮಾಡಿರುವಂಥದ್ದು. ಮಾಡಿದ ನಂತರದಲ್ಲಿ ಈಗ ಆತನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ಥರ ಮಾಡ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು. ಸದ್ಯಕ್ಕೆ ತಡರಾತ್ರಿ 3:30 ಸುಮಾರಿಗೆ ಆತ ಅಲ್ಲಿ ಒಬ್ಬನೇ ವ್ಯಕ್ತಿ ಅಲ್ಲಿಗೆ ಬಂದಿರ್ತಾನೆ. ಬಂದ ವೇಳೆಯಲ್ಲಿ ಆ ಹಸುಗಳಿಗೆ ಆ ರೀತಿಯಾಗಿ ಕೆಚ್ಚಲಿಗೆ ಕಟ್ ಮಾಡಿರುವಂಥದ್ದು. ಯಾವ ಕಾರಣಕ್ಕಾಗಿ ಕಟ್ ಮಾಡಿದ್ದಾನೆ, ಆತ ಕುಡ್ದಿದ್ನ ಅಥವಾ ಆತನ ಮಾನಸಿಕ ಸ್ಥಿತಿ ಸರಿ ಇರಲಿಲ್ವಾ ಅನ್ನೋದ್ರ ಬಗ್ಗೆ ಇನ್ನು ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂಥದ್ದು. ಆದರೆ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂಥದ್ದು. ಬಟ್ ಯಾವ ಕಾರಣಕ್ಕೆ, ವೈಯಕ್ತಿಕ ವಿಚಾರನ ಅಥವಾ ಏನಾದರೂ ಆ ಕ್ಷಣಕ್ಕೆ ಪ್ರವೋಕ್ ಆಗಿ ಆ ಥರ ಮಾಡಿದ್ನ, ಆತನ ಮನಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂಥದ್ದು. ರಾತ್ರಿ ಆ ಸ್ಥಳಕ್ಕೆ ಕರ್ಕೊಂಡೋಗಿ ತಡರಾತ್ರಿ 2:30 ಸುಮಾರಿಗೆ ಆ ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ನಂತರದಲ್ಲಿ ವಶಕ್ಕೆ ಪಡೆದು ಆತನ ತೀವ್ರ ವಿಚಾರಣೆ ಮಾಡ್ತಾ ಇರುವಂಥದ್ದು. ಏಕೆಂದರೆ ಇದೊಂದು ಪ್ರಕರಣ ತುಂಬ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಏಕಾಏಕಿ ಮಾಧ್ಯಮಗಳಿಗೆ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಿರಿಯ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ತನಿಖೆ ಮುಗಿಲಿ ಅಂತ ಈ ತಡರಾತ್ರಿಯಿಂದ ಇಲ್ಲಿವರೆಗೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಒಬ್ಬನನ್ನೇ ಮಾತ್ರ ವಶಕ್ಕೆ ಪಡೆದಿದ್ದಾರೆ. CCTVಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅದೇ ಏರಿಯಾದ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಆ ನಂತರದಲ್ಲಿ ಆತನ ಗುರುತು ಕೂಡ ಸ್ಥಳೀಯರು ಪತ್ತೆ ಮಾಡಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ನಂತರದಲ್ಲಿ ಈಗ ಆತನ ವಶಕ್ಕೆ ಪಡೆದಿದ್ದಾರೆ. ಆದರೆ ವಶಕ್ಕೆ ಪಡೆದ ನಂತರದಲ್ಲಿ ಆತ ಯಾವ ಕಾರಣಕ್ಕಾಗಿ ಈ ರೀತಿಯ ಕೃತ್ಯ ಎಸಗಿದ ಅನ್ನೋದ್ರ ಬಗ್ಗೆ ಪೊಲೀಸರ ತೀವ್ರ ವಿಚಾರಣೆ ಮಾಡ್ತಾ ಇರುವಂಥದ್ದು. ವೈಯಕ್ತಿಕ ಕಾರಣನ ಅಥವಾ ಕುಡ್ದಿದ್ನ ಅಥವಾ ಏನಾದರೂ ಗಾಂಜಾ ಮತ್ತಲೆ ರೀತಿ ಕೃತ್ಯ ಎಸಗಿದ್ನ ಅಥವಾ ಮಾನಸಿಕ ಅಸ್ವಸ್ಥನ ಎಲ್ಲ ಆ್ಯಂಗಲಲ್ಲೂ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆತನ ಬಗ್ಗೆ ಡೀಟೇಲ್ ವಿವರವನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಮಮತಾ.